Exercise 3.3 in third main there are 6 problems. ಇಲ್ಲಿ 6 ಸಮಸ್ಯೆಗಳು ಇವೆ. They are word problems. We have to convert the word problems in the mathematical form. ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆಗಳನ್ನು ಅವುಗಳನ್ನು ನಾವೇನು ಮಾಡಬೇಕು, ರೇಖಾತ್ಮಕ ಸಮೀಕರಣಗಳನ್ನಾಗಿ ಪರಿವರ್ತನೆ ಮಾಡಿ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಆದೇಶ ವಿಧಾನದಿಂದ ಈ ಸಮಸ್ಯೆಗಳನ್ನು ಬಿಡಿಸಬೇಕು. ಈ ಹಿಂದಿನ ಒಂದು ಎಕ್ಸಾಂಪಲಲ್ಲಿ ಡೈರೆಕ್ಟಾಗಿ 2 ಸಮೀಕರಣಗಳನ್ನು, ಸರಳ ರೇಖಾತ್ಮಕ ಸಮೀಕರಣಗಳನ್ನು ಅವರು ಕೊಟ್ಟಿದ್ದರು. ಬಟ್ ಇಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಒಂದು ವಾಕ್ಯದ ರೂಪದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಕೊಡ್ತಿದ್ದಾರೆ. ದೇ ಆರ್ ಗಿವಿಂಗ್ ಅ ಪ್ರಾಬ್ಲಮ್ ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸ್. ದೆನ್ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಪ್ರಾಬ್ಲಮ್ ಇನ್ ಟರ್ಮ್ಸ್ ಆಫ್ pair of linear equations. Then we are going to solve this equations. Now see here, and definitely these examples are very important for the point of view of your examination. ಈ ಸಮಸ್ಯೆಗಳು ಡೆಫಿನೆಟ್ ಆಗಿ ಒಂದಿಲ್ಲ ಒಂದು ಪ್ರಶ್ನೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಪ್ರತಿ ಸಾರಿ ಈ ಪ್ರಾಬ್ಲಮ್ಸನ್ನು ಕೇಳ್ತಿದ್ದಾರೆ. ಡೆಫಿನೆಟ್ ಆಗಿ ಇವು ನಿಮಗೆ ಎಕ್ಸಾಮಲ್ಲಿ ಬಹಳ ಹೆಲ್ಪ್ ಆಗ್ತವೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನಾವು ಸಿ ಹಿಯರ್ ದ ಫಸ್ಟ್ ಪ್ರಾಬ್ಲಮ್ ಈಸ್ the difference between two numbers is 26 and one number is 3 times the other. ಎರಡು ಸಂಖ್ಯೆ, the difference between two numbers, ಎರಡು ಸಂಖ್ಯೆಗಳ ನಡುವಿನ ಅಂತರವು, ವ್ಯತ್ಯಾಸವು 26 ಇದೆ. one number is 3 times the other, ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ. ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಎಷ್ಟಿದೆ? 3ರಷ್ಟಿದೆ. ಹಾಗಿದ್ದರೆ ಆ ಸಂಖ್ಯೆಗಳು ಯಾವುವು ಅನ್ನೋದನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ಕೊಟ್ಟಿರುವಂತಹ ವಾಕ್ಯವನ್ನು ನಾವು ಗಣಿತೀಯ ಭಾಷೆಯಲ್ಲಿ ಇಕ್ವೇಷನ್ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಇಲ್ಲಿ 2 ಸಂಖ್ಯೆಗಳಂತ ಹೇಳ್ತಿದ್ದಾರೆ. ಸೊ ಯಾವ ಸಂಖ್ಯೆಗಳು ಯಾವ ಅನ್ನೋದು ಗೊತ್ತಿಲ್ಲ. ಸೊ ಲೆಟ್ಸ್ ಕನ್ಸಿಡರ್ ದೋಸ್ ನಂಬರ್ಸ್ ಆ್ಯಸ್ ಎಕ್ಸ್ ಆ್ಯಂಡ್ ವೈ. ಯು ಕ್ಯಾನ್ ಟೇಕ್ ಎನಿ ಫಾರ್ಮ್, ದಟ್ ಈಸ್ ಪಿ ಆ್ಯಂಡ್ ಕ್ಯೂ ಆರ್ ವೈ ಆ್ಯಂಡ್ ಝೆಡ್, ವಾಟ್ ಎವರ್ ಇಟ್ ಮೇ ಬಿ, ಎಮ್ ಆ್ಯಂಡ್ ಎನ್. ನೌ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಅ ಎಕ್ಸ್ ಆ್ಯಂಡ್ ವೈ. Let the numbers be x and y. ಆ ಸಂಖ್ಯೆಗಳು ಯಾವ್ಯಾವ ಇರಲಿ? x ಮತ್ತು y ಅಂತ ಇರಲಿ. ಡಿಫ್ರೆನ್ಸ್, ವ್ಯತ್ಯಾಸ ಎಷ್ಟಿದೆ ಆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 26. ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ಸ್, ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ಸ್ ಈಸ್ 26. ಹಾಗಿದ್ರೆ ಅದನ್ನು ನಾವು ಯಾವ ರೀತಿ ಬರೀಬೋದು? ಡಿಫ್ರೆನ್ಸ್ ಎಕ್ಸ್ ಮತ್ತು ವೈ ಇದೆ, ಅವುಗಳ ನಡುವಿನ ವ್ಯತ್ಯಾಸ ಡಿಫರೆನ್ಸ್ 26. ನೌ ಐ ವಿಲ್ ಕಾಲ್ ದಿಸ್ ಇಕ್ವೇಷನ್ ನಂಬರ್ 1. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೊಟ್ಟಿರುವಂತಹ ಸಮಸ್ಯೆಯನ್ನು ಸಮೀಕರಣದ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಬೇಕು. ಎರಡನೇದು ನೋಡಿ, ಒನ್ ನಂಬರ್ ಈಸ್ 3 times ದ ಅದರ್. ಈಗ ಒನ್ ನಂಬರ್ ಈಸ್ 3 times ದ ಅದರ್ ಅಂದರೆ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ. ಅಂದರೆ ಒಂದು ಸಂಖ್ಯೆ ಯಾವುದು ದೊಡ್ಡದಿದೆ. ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ 26 ಅಂದರೆ ಇದು ದೊಡ್ಡದಿದೆ ಅಂತ ಅರ್ಥ ಆಯಿತು. ಓಕೆ, ಇಲ್ಲಿ ನೋಡಿ ಒಂದು ಸ್ವಲ್ಪ. ಒನ್ ನಂಬರ್ ಈಸ್ 3 times ದ ಅದರ್, 3 times ದ ಅದರ್. ಎಕ್ಸ್ ಮತ್ತು ವೈ ಅನ್ನುವಂಥ 2 ಇಲ್ಲಿ ಸಂಖ್ಯೆಗಳಿವೆ. ಇದು ದೊಡ್ಡ ಸಂಖ್ಯೆ ಅಂತ ತಿಳ್ಕೊಳ್ಳೋಣ. ಎಕ್ಸ್ ದೊಡ್ಡ ಸಂಖ್ಯೆ. ಒನ್ ನಂಬರ್ ಈಸ್ 3 times ದ ಅದರ್. ಈ ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ ಅಂದರೆ ಇದು ಆಲ್ರೆಡಿ ದೊಡ್ಡದಿದೆ. ಇದಕ್ಕೆ ಇದು ನಾವು ಇಕ್ವೇಟ್ ಮಾಡಬೇಕಾದ್ರೆ ಇವೆರಡೂ ಸಮ ಮಾಡಬೇಕಾಯ್ತಂದರೆ ಇದಕ್ಕೆ ನಾವು ಏನು ಮಾಡಬೇಕು? 3ರಿಂದ ಗುಣಿಸಬೇಕು. ಅಂದರೆ ದಿಸ್ ನಂಬರ್ ಈಸ್ 3 times ದ ಅನದರ್ ನಂಬರ್. ಈ ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ? 3 times ಅಂದಾಗ 3x = y ಅಂತ ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ ದ್ಯಾಟ್. This number is already bigger than this one, so that's why we have to multiply this number by 3. So therefore x is equal to 3y. Call this equation number 2. ನಮಗೆ ಇಲ್ಲಿ 2 ಸರಳ ರೇಖಾತ್ಮಕ ಸಮೀಕರಣಗಳು ದೊರೆತು, x minus y = 26 and x = 3y. Now by using these 2 equations we are going to solve and we are going to find the value of x and y. Now x = 3y ಡೈರೆಕ್ಟ್ ನಮಗೆ ರೆಡಿ ಇದೆ.
So put this value in equation number 1. Put value of x in equation number 2. Right? A value of x ಎಲ್ಲಿದೆ? Equation number 2 ಅಲ್ಲಿದೆ. Sorry. One second. Put value of x equal to 3y in equation number 1. ಸಮೀಕರಣ 2ರಲ್ಲಿ ಇರತಕ್ಕಂಥ ಬೆಲೆಯನ್ನು 1ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ರೈಟ್? ಸೊ ಇಕ್ವೇಷನ್ ನಂಬರ್ 1 ಈಸ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 26. ಎಕ್ಸ್ ವ್ಯಾಲ್ಯೂ ಈಸ್ 3y minus y as it is equal to 26. 3y minus y is 2y equal to 26. Y equal to 26 divided by 2 is 13. Therefore, the value of y is equal to 13. 26ನೇ 2ರಿಂದ ಭಾಗಿಸಿದಾಗ ಬೆಲೆ ಎಷ್ಟು ಬಂತು? 13. ಇಲ್ಲಿಗೆ ಈ ಸಮಸ್ಯೆ ಇಲ್ಲಿ ಮುಗಿಯಲಿಲ್ಲ. Now we are going to substitute this value in another equation, or in equation 1 or in equation number 2, then we will get the value of x. Write down, put the value of y equal to 13 in equation number 2. Equation number 2 is x equal to 3y. X as it is 3 into y value is 13. 13 3s are 39. Therefore, the value of x is 39. ನೋಡಿ, ಎಕ್ಸ್ನ ಬೆಲೆ 39 ಬಂತು, ವೈನ ಬೆಲೆ 13 ಬಂತು. ಹಾಗಿದ್ರೆ ನಾವು ಅಸ್ಯೂಮ್ ಮಾಡಿರ್ತಕ್ಕಂಥ ಸಂಖ್ಯೆಗಳು ಎಕ್ಸ್ ಮತ್ತು ವೈ ಬೆಲೆಗಳು ಈಗಾಗಲೇ ನಮಗೆ ದೊರೆತಿವೆ, 39 ಆ್ಯಂಡ್ 13. ಇವು ನಾವು ಕಂಡುಹಿಡಿದಿರ್ತಕ್ಕಂತಹ ವ್ಯಾಲ್ಯೂಸ್ ಸರಿಯಾಗಿವೆಯೋ ಇಲ್ಲೋ ಅನ್ನೋದನ್ನು ನಾವು ಒಂದು ಸ್ವಲ್ಪ ಚೆಕ್ ಮಾಡಬೇಕು. ಅವ್ರ ಕಂಡೀಷನ್ ಹೇಳಿದ್ದಾರೆ, ಅವುಗಳ ನಡುವಿನ ಅಂತರ, ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ನಂಬರ್ಸ್ ಈಸ್ 26 ಅಂತ. 39ರಲ್ಲಿ 13ಅನ್ನು ಮೈನಸ್ ಮಾಡೋಣ. 39 minus 13, 39 minus 13, that is 26. So this equation is satisfied. 39ರಲ್ಲಿ 13 ಕಳೆದರೆ 26. ಇನ್ನು ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಿದೆ. ಒಂದು ಸಂಖ್ಯೆ ಯಾವುದು? 39. ಇನ್ನೊಂದು ಯಾವುದು? 13. ಇದರ 3ರಷ್ಟು, ಅಂದರೆ 13 3 13 3s are 39. So this equation is also satisfied. Hence our values are correct, 13 and 39. Now come to the next problem. Another problem is the larger of two supplementary angles exceeds the smaller by 18. Find them. What is the meaning of supplementary? Supplementary ಅಥವಾ ಪೂರಕ ಕೋನಗಳು ಅಂತ ಹೇಳಿದ್ವಿ ನಾವು ಕನ್ನಡದಲ್ಲಿ. ಅದರ ಅರ್ಥ ಒಂದು ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಪೂರಕ ಕೋನಗಳು ಅಥವಾ ಸಪ್ಲಿಮೆಂಟ್ರಿ ಅಂದರೆ ದ ಸಮ್ ಆಫ್ ಟು ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಯಾವ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತೀವಿ ಅದಕ್ಕೆ ನಾವೇನು ಕರಿತೀವಿ? ಸಪ್ಲಿಮೆಂಟ್ರಿ ಅಥವಾ ಪೂರಕ ಕೋನಗಳು ಅಂತ ಹೇಳ್ತೀವಿ. ಅಂದರೆ ಇಂಡೈರೆಕ್ಟಾಗಿ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದೆ ಅಂತ ಹೇಳ್ತಿದ್ದಾರೆ. ರೈಟ್? ಎರಡನೇದೇನಪ್ಪ ಅಂದರೆ ಆ್ಯಂಗಲ್ ಎಕ್ಸೀಡ್ಸ್ ಸ್ಮಾಲರ್ ಬೈ 18 ಡಿಗ್ರಿ. ಚಿಕ್ಕ ಕೋನಕ್ಕಿಂತ ದೊಡ್ಡ ಕೋನವು 18 ಡಿಗ್ರಿ ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ. ಇದನ್ನು ಬಳಸ್ಕೊಂಡು ನಾವೇನು ಮಾಡಬೇಕು? ಇಲ್ಲಿಗ ಸಾಲ್ವ್ ಮಾಡಬೇಕು. ನಾವು ಸೇಮ್ ಪ್ರೊಸೀಜರ್ ಫಾಲೋ ಮಾಡೋಣ. ಇಲ್ಲಿ ಲೆಟ್ ದ ನಂಬರ್ಸ್ ಅಂತಿದ್ದೀವಿ, ಇಲ್ಲಿ ಲೆಟ್ ದ ಆ್ಯಂಗಲ್ಸ್. ಲೆಟ್ ದ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್, ಪೂರಕ ಕೋನಗಳು ಯಾವ್ಯಾವಿರಲಿ? ಮೆಂಟ್ರಿ ಆ್ಯಂಗಲ್ಸ್ ಬಿ ಎಕ್ಸ್ ಡಿಗ್ರಿ ಆ್ಯಂಡ್ ವೈ ಡಿಗ್ರೀಸ್. ದೇರ್ಫೋರ್ ಹಾಗಿದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಷ್ಟಾಗಬೇಕು? 180 ಡಿಗ್ರೀಸ್. ಯಾಕಪ್ಪ ಅಂತಂದರೆ ದೇ ಆರ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಅವುಗಳ ಮೊತ್ತ 180 ಡಿಗ್ರಿಗೆ ಸರಿಸಮನಾಗಿರ್ತದೆ. ಕಾಲ್ ದಿಸ್ ಇಕ್ವೇಷನ್ ನಂಬರ್ 1. ಕಾಲ್ ದಿಸ್ ಇಕ್ವೇಷನ್ ನಂಬರ್ 1. ಸೆಕೆಂಡ್ ಪಾರ್ಟ್ ಈಸ್ ಸ್ಮಾಲರ್ ಎಕ್ಸೀಡ್ಸ್ ಎ ಬೈ 18 ಡಿಗ್ರಿ. ಚಿಕ್ಕ ಕೋನವು ದೊಡ್ಡ ಕೋನಕ್ಕಿಂತ 18 ಡಿಗ್ರಿ ಹೆಚ್ಚಾಗಿದೆ. ಇವಾಗ ಇವೆರಡು ಕೋನಗಳಿವೆ. ಚಿಕ್ಕ ಕೋನ, ದೊಡ್ಡ ಕೋನ, ಯಾವುದಾದ್ರೂ ಒಂದು ಕೋನ ನಾವು ಒಂದು ದೊಡ್ಡದಂತ ತಿಳ್ಕೊಳ್ಳೋಣ. ಎಕ್ಸ್ ಅನ್ನುವಂಥದ್ದು ದೊಡ್ಡದಿದೆ, ಇದು ಆಲ್ರೆಡಿ ದೊಡ್ಡದಿದೆ, ಇದಕ್ಕಿಂತ ಇದು ದೊಡ್ಡದಿದೆ. ಎಷ್ಟು ದೊಡ್ಡದಿದೆಪ್ಪ ಅಂದರೆ 18 ಡಿಗ್ರಿಯಷ್ಟು ಹೆಚ್ಚಾಗಿದೆ. ರೈಟ್?
angle x is already 18 degree more than the angle y. So that's why we are adding 18 degree to y, not to x. x ಕೋನವು y ಕೋನಕ್ಕಿಂತ 18 ಡಿಗ್ರಿ ಹೆಚ್ಚಾಗಿರೋದ್ರಿಂದ ಯಾವುದು ಕಡಿಮೆ ಇದೆಯಲ್ಲ ಅದಕ್ಕೆ ನಾವು ಸೇರಿಸಿದಾಗ ಅವೆರಡು ಇಕ್ವೇಟ್ ಆಗ್ತವೆ ಅಥವಾ ಸರಿಸಮನಾಗ್ತವೆ. ಸೊ ದಿಸ್ ಈಸ್ ಇಕ್ವೇಷನ್ ನಂಬರ್ 2. ಆಲ್ರೆಡಿ ಇದು ಎಕ್ಸ್ ಟರ್ಮ್ ನಮಗೆ ಸಿಕ್ಕಿದೆ. ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಇಕ್ವೇಷನ್ ನಂಬರ್ 1. ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡೋಣ. ಪುಟ್ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ ಟು y plus 18 ಅಥವಾ 18 plus y both are same in equation number 1. Equation number 1 is x plus y is equal to 180. Now the value of x is y plus 18 plus y as it is equal to 180. Now y and y, they are like terms. Y plus y is 2y equal to 180. Take this remaining 18 to the right hand side, it becomes minus, that is minus 18. So 180 minus 18 is 162. Yes, therefore y is equal to 162 upon 2. 2 comes to the denominator. 2 1 2 8 16 2 therefore the value of y is equal to 81 degrees. Value of y is equal to 81 degree. ಅಂದರೆ ಇದು ಚಿಕ್ಕ ಕೋನ 81 ಡಿಗ್ರಿ ಆಯಿತು. ಹಾಗಿದ್ರೆ ದೊಡ್ಡ ಕೋನ ಯಾವುದು ಎಕ್ಸ್ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಯೋಣ. ಸೊ ದಟ್ ಈಸ್ ಸೇಮ್ ಪ್ರೊಸೀಜರ್. ಪುಟ್ ದ ವ್ಯಾಲ್ಯೂ ಆಫ್ y ಇನ್ ಇಕ್ವೇಷನ್ ನಂಬರ್ 2. ಪುಟ್ y equal to 81 degrees in equation number 2. You can substitute in this one or in this one. You will get the value of x. Now the equation 2 is x equal to 18 plus y. 18 as it is plus y value is 81. 18 plus 81 18 plus 81 90 degrees. Sorry, 99 degrees. Therefore the value of x is equal to 99 degrees. Now you can observe here x equal to 99 and y equal to 81. Add these two, 99 plus 81. 99 plus 81. 9 plus 1 is 0, 1 carry, 8 plus 9, 16, 17, 17 plus 1, 18. Satisfied. Next, another condition is x value is 99 plus y value is 81. Already x value illi ide 18. Okay. So 18 plus 18 plus 81 is 99. Both the equations are going to be satisfied. ನಾವು ಯಾವುದೇ ಸಮೀಕರಣವನ್ನು ಸಾಲ್ವ್ ಮಾಡಿದ ನಂತರ ಬಂದಂಥ ಬೆಲೆಗಳನ್ನು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು ಸ್ಯಾಟಿಸ್ಫೈ ಆಗಬೇಕು. ಅಂದರೆ ನಾವು ಸಾಲ್ವ್ ಮಾಡಿರುವಂತಹ ಇಕ್ವೇಷನ್ ಸರಿ ಇದೆ ಅಂತ ಅರ್ಥ. ಓಕೆ, ಐ ಹೋಪ್ ಯು ಎಂಜಾಯ್ಡ್ ದಿಸ್ ಪ್ರಾಬ್ಲಮ್ ಆ್ಯಂಡ್ ಟೇಕ್ ಡೌನ್ ದ ಸ್ಕ್ರೀನ್ಶಾಟ್ಸ್, ರೈಟ್ ಡೌನ್ ದಿಸ್ ಒನ್, like, share and comment as you wish. Okay, thank you.